ಬಂದ ತಕ್ಷಣ ಮಂತ್ರಿಗಿರಿ ತಗೊಂಡಿದ ತಕ್ಷಣ ಕೆಲವರು ಮಂತ್ರಿ ಸ್ಥಾನ ತಗೊಂಡಿದ ತಕ್ಷಣ ಅದಕ್ಕೆ ಮಾತ್ರ ಸೀಮಿತ ಆಗಿ ಆಚೆ ಬರ್ತಿರ್ಲಿಲ್ಲ. ಮೇಡಮ್ ಅದಕ್ಕೆ ಬರೀ ಸೀಮಿತ ಅಲ್ಲ, ಅವ್ರು ಬರ್ತಾ ಇರೋದು ಇವಕ್ಕೆಲ್ಲ ಅಲ್ಲ, ದುಡ್ಡು ಮಾಡೋಕ್ಕೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖಂಡಿತ ಅವ್ರು ಈ ಕೆಲಸಕ್ಕೆಲ್ಲ ಬರ್ತಾರೆ, ಎಲ್ಲ ದುಡ್ಡು ಮಾಡೋಕ್ಕೆ. ಡಿ ಕೆ ಶಿವಕುಮಾರ್ ಹತ್ರ ಕಮ್ಮಿ ಇದೆಯಾ ದುಡ್ಡು? ಎಷ್ಟು ತಲೆಮಾರಿ, ಇನ್ನು ಎಷ್ಟು ವರ್ಷ ಇರ್ತಾನೆ ಅವನು ತಿನ್ನೋಕ್ಕೆ? 4 ತಲೆಮಾರಿರ್ತಾನ. ಆ ದುಡ್ಡು ಯಾರು ಪಾಪಿ ಗಳಿಸಿದ ಪರದೇಶಿಗೆ ಯಾರೋ ತಿಂತಾರೆ ನಾಳೆ. ಅಲ್ಲ, ಬೇಜಾನ್ ತಲೆಮಾರು ಕುತ್ಕೊಂಡು ತಿನ್ನೋಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಧಾರಾಳವಾಗಿ ನಮಗೆ ಗೊತ್ತಲ್ಲ. ಇವತ್ತು ಬಂದಿದ್ದೀರಲ್ಲ ತಿರುಗಿ HMTದು ಕುಮಾರಸ್ವಾಮಿ ಅವರೇ ಕಂಪ್ಲೀಟ್ ಹಿಸ್ಟ್ರಿನೇ ಕೊಟ್ಟಿದ್ದಾರಲ್ಲ. HMTದೆಲ್ಲ ಈಚೆ ಬಂದರೆ ಸಾಹೇಬ್ರು ಒಳಗೋಗ್ಬೇಕು. ನನ್ನನ್ನು ಕಳ್ಸೋಕೆ ನೋಡ್ತಾ ಇದ್ದಾರ. ನೀವು ಮಾಡಿರೋ ಕಳ್ಸೋಕೆ ನೋಡೋದೆ. ನೀವು ನ್ಯಾಯ ಮಾಡಿದ್ದಿದ್ರೆ ಒಂದು ಯಾವ್ದಾನ ಎಕ್ಸಾಂಪಲ್ HMTದು ಅಲ್ಲಿ ಜಾಗ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು. ಕ್ಲೋಸ್ ಆದಮೇಲೆ DLFನವ್ರಿಗೆ ಮಾತುಕತೆ ಆಡ್ಬಿಟ್ಟು ಇವನು ಜಾಗ ಕೊಟ್ಬಿಟ್ಟ. ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟಿ ಸೇಲಾಗೋಗಿದೆ. ಈಗ ಒಳಗಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನೀವು ಹೇಳಿದ್ರಲ್ಲ ಏನು ಅಂತ, ಇವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ಲಿ. ಸರ್, ಅದೆಷ್ಟು ಹಳೆ ಕಂಪ್ನಿ. ಹಳೆ ಕಂಪ್ನಿ ಅದು ಇವತ್ತು ಕುಮಾರಸ್ವಾಮಿ ಹೇಳಿದ್ರು ಅದನ್ನು ಓಪನ್ ಮಾಡಬೇಕು ಅನ್ನೋ ಮನಸ್ಸೋಚನೆ ಇತ್ತು ಅವ್ರಿಗೆ. ಇವ್ರು ಹಾಳು ಮಾಡ್ತಾ ಇದ್ದಾರೆ. ಓಡಿ ಗೌರ್ಮೆಂಟ್ ಬಂತಲ್ಲ, ಯಾರಿಗೆ ಕೆಲಸ ಕೊಟ್ಟಿದ್ದಾರೆ? ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರಾ? ಎಲ್ಲ ಕಡೆ ವೇಕೆನ್ಸೀಸ್ ಇದೆ, ಎಲ್ಲೂ ಫಿಲ್ ಆಗಿಲ್ಲ. ಯಾಕೆ? ಕ್ಯಾಬಿನೆಟ್ ರಚನೆ ಆಗಿಲ್ಲಲ್ಲ. ಮಾಡೋಕ್ಕಾಗಲ್ಲ. ಅವನು 3 ತಿಂಗಳೊಳಗೆ ಅವನು ಹೋಗ್ತಾನೆ. ಖಂಡಿತ ಮಾಡೋಕ್ಕಾಗಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಕೂಗಾಡ್ತಾನೆ, ಒಂದು ಕಡೆ ಸಿದ್ದರಾಮಯ್ಯ ಕೂಗಾಡ್ತಾನೆ, ಒಂದು ಕಡೆ ಖರ್ಗೆ ಕೂಗಾಡ್ತಾರೆ. ನನ್ನ ಕ್ಯಾಂಡಿಡೇಟ್ ಯಾವ ಕ್ಯಾಂಡಿಡೇಟ್ ತೊಗೋಬೇಕು ಅವನು? ಯಾಕೆ ಈ ಕಠಿಣ ಪರಿಸ್ಥಿತಿ? ಅದು ಅವ್ರು ಮಾಡ್ಕೊಂಡಿರೋದು. ಈಗ ಅವರೇ ಹೇಳ್ತಿದಾರೇನು? ಇವಾಗ ಅವನು ಏಕಾಂಗಿ ಆಗಿದ್ದಾನೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ನ. ಹೆಂಗಾಗಿದ್ದಾನೋ ಗೊತ್ತಿಲ್ಲ. ಹಾಗಾದ್ರೆ HMTನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಜಾಗ ಆಗೋಗಿದೆ. ಇವಾಗ ರಿವೋಕ್ ಮಾಡಿಕೊಂಡು ಕಂಪ್ನಿ ಓಪನ್ ಮಾಡೋದಕ್ಕೆ ಈಸ್ ವೇಟಿಂಗ್ ಫಾರ್ ದಟ್ ಕುಮಾರಸ್ವಾಮಿ. HMT ಅಂದ್ರೆ ಇಡೀ ಇಂಡಿಯಾ ಆಗಿದ್ದು HMT ಹೌದು ಹೌದು. ಎಷ್ಟು ಫೇಮಸ್ ಇತ್ತು. ಈವನ್ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಭದ್ರಾವತಿ ಕೂಡ ರಿಓಪನ್ ಆಗಬೇಕು. ಇಟ್ಸ್ ಎ ವೆರಿ ಬಿಗ್ ಫ್ಯಾಕ್ಟ್ರಿ ಆ್ಯಂಡ್ ವೆರಿ ಲಾಂಗ್ ಬ್ಯಾಕ್ ಫ್ಯಾಕ್ಟ್ರಿ ಅದು. ದೇ ಆರ್ ರನ್ನಿಂಗ್ ಎ ವೆರಿ ಗುಡ್ ಅಮೌಂಟ್ ಇನ್ ದಟ್. ಗೌರ್ಮೆಂಟಿಗೆ ಒಳ್ಳೆ ರೆವಿನ್ಯೂ ಇತ್ತು, ಅದನ್ನು ಹಾಳು ಮಾಡಿದ್ರು. ರಾಜಕೀಯನ ಈ ಥರ ಪರ್ಸನಲ್ ಆಗಿ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ತೊಗೊಂಡೇ ತೊಗೋತಾರಲ್ಲ ಮೇಡಮ್. ನಾವು ಹೇಳಿದ್ರೆ ಕೇಳ್ತಾರಾ? ಇವತ್ತು ನಾನು ಯಾರು ನನ್ನ ಮನೆ ಗೊತ್ತಾಗ್ಬೇಕಾದ್ರೆ ಬೆಳಗ್ಗೆ ನಾನು ಡಿ ಕೆ ಶಿವಕುಮಾರೇ ನಾನು ಹುಡುಗನ ಕಳಿಸ್ಬಿಡ್ತಾನೆ ನಮ್ಮ ಮನೆ ಹತ್ರ. ನೋಡ್ಕೊಂಬಂಡ್ರ ಅಂತ ಈ ಥರ ಲ್ಯಾಂಗ್ವೇಜ್ ಬರುತ್ತೆ ನಮ್ಗೆ. ಯಾಕೆ ಇದು? ಅದಕ್ಕೆ ನಾವು ಇಂಟರ್ವ್ಯೂ ಯಾಕೆ ಫೇಸ್ ಮಾಡಲ್ಲ ಅಂದರೆ ಈ ರಂಭನೇ ಬೇಡಪ್ಪ ಅಂತ. ಆಗಲ್ಲ. ಇವ ನೋಡಿ ತಿರುಗಿ ಮತ್ತೋಗಿದ್ದಾರೆ ಬ್ರಿಡ್ಜಿಗೆ. ಬೇಡ ಅಂದ್ರೂ ಮಾಡೋಕ್ಕೆ ಯಾರಿಗೆ? ಅದನ್ನು ಯಾರಿಗೆ ಕೊಡ್ತಾರೆ ಅಂತ ಅದು ಕೂಡ ಹೇಳಿದ್ರು ಕುಮಾರಸ್ವಾಮಿ. DLFನವ್ರಿಗೆ ಮಾತುಕತೆ ಆಗಿದೆ. ಗೋದ್ರಾ ಅವನಿಗೆ ಅದನ್ನೆಲ್ಲ ಮಾಡಿಬಿಟ್ಟು ಅವನಿಗೆ ಕೊಟ್ಟರೆ ಅವನು ಅದು ಹೌದು ಅವನದಲ್ಲ. ಕುಮಾರಸ್ವಾಮಿ ಅಲ್ವೇ ಅಲ್ಲ, ಖಂಡಿತ ಅಲ್ಲ. ಇವನು ಸುಮ್ಮನೆ ಕಟ್ತಾ ಇದ್ದಾನೆ ಕತೆ. ಈಗ ಕಮ್ಯುನಿಟಿ ಒಂದೇ ಇರೋದ್ರಿಂದ ಅವ್ರವ್ರಿಗೆ ಇದ್ದೇ ಇರೋದು ಬಿಡಿ. ಎಗನೆಸ್ಟದು ಯಾವತ್ತೂ ಅಷ್ಟೇ ಹೇಳ್ತಾರಲ್ಲ, ಅವ್ರವ್ರಿಗೆ ಆಗಲ್ಲ ಅಂತ. ಜಾತಿ ವೈರಿನೇ ಅದು ಸಹಜ. ನೀರಿಗೆ ಪಾಚಿ ವೈರಿ, ಜಾತಿಗೆ ಜಾತಿ ವೈರಿನೇ. ಏನೂ ಮಾಡೋಕ್ಕಾಗಲ್ಲ.